ಶ್ರೀಗುಡಂಬಿ. ಇದು ನಮ್ಮ ಬ್ರೇಕ್ಫಾಸ್ಟ್. ಓಕೆ, ತಿನ್ಬಿಟ್ಟು ಹೊರಟ್ಬಿಡ್ತೀನಿ. ಬಿಡಿ ಆಗ್ಬಿಡು. ಸಾಕು ಫ್ರಿಜ್ಗೆ ಇಡ್ತೀನಿ ಬಿಡಿ. ಇವನ್ನೆಲ್ಲ ನಾವು ಫ್ರಿಜ್ಜಲ್ಲಿ ಇತ್ತು ಅವೆಲ್ಲ. ಇದು ಆಮೇಲೆ ಹಾಕೊಳ್ಳೋಣ ತಿನ್ಬೇಕಾದ್ರೆ ಹಾಲು ಮತ್ತು ಇದನ್ನು. ಮೊನ್ನೆ ಬಗ್ಸಿದ್ವಲ್ಲ ಅಂಥದ್ದಾಗಬೇಕಿತ್ತು ಅನ್ಸುತ್ತೆ. ಹಂಪಿ ಎಂದರೆ ನಮಗೆ ನೆನಪಾಗುವುದು 2 ಪ್ರಮುಖ ದೇವಾಲಯಗಳು. ಅದರಲ್ಲಿ ಶ್ರೀ ವಿರೂಪಾಕ್ಷ ದೇವಾಲಯ ಒಂದು. ಸುಮಾರು 160 ಅಡಿ ಎತ್ತರವಿದ್ದು ಆಕಾಶವನ್ನೇ ಚುಂಬಿಸುವಂತೆ ಕಾಣುವುದು ಈ ರಾಜಗೋಪುರ. 9 ಅಂತಸ್ತುಗಳನ್ನು ಹೊಂದಿದೆ. ಇದು ಇನ್ವರ್ಟೆಡ್ ಪಿರಮಿಡ್ ಶೈಲಿಯಲ್ಲಿದ್ದು ಅನೇಕ ಮಣ್ಣಿನ ಗಾರೆ ಬೊಂಬೆಗಳನ್ನು ಕಾಣಬಹುದು. ದೇವಸ್ಥಾನದ ಮುಖ್ಯ ದ್ವಾರವನ್ನು ಪ್ರವೇಶಿಸುವಾಗ ನಮಗೆ ಕಂಡುಬರುವುದು ಒಂದು ಅದ್ಭುತವಾದ ಭಿನ್ನವಾದ 3 ಮುಖದ ನಂದಿ. ಇಲ್ಲಿನ ಪ್ರತಿಯೊಂದು ಕಂಬಗಳು ಪೌರಾಣಿಕ ಕಥೆಗಳನ್ನು ಹೇಳುತ್ತವೆ. ಕಂಬಗಳಲ್ಲಿ ಕೆತ್ತಲಾದ ಯಾಳಿಗಳ ಕೆತ್ತನೆಯನ್ನು ಕಾಣಬಹುದು. ಹಂಪಿಯ ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಮತ್ತು ಧಾರ್ಮಿಕ ಪರಂಪರೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರುವ ಒಂದು ಅದ್ಭುತ ತಾಣವಾಗಿದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಶಿವನು ತನ್ನ ತಪಸ್ಸನ್ನು ಭಂಗಗೊಳಿಸಲು ಬಂದ ಕಾಮದೇವನನ್ನು ತನ್ನ 3ನೆಯ ಕಣ್ಣು ತೆರೆದು ಸುಟ್ಟು ಭಸ್ಮ ಮಾಡಿದ ಸ್ಥಳವಿದು. ಹಾಗಾಗಿ ಈ ಹೊಂಡಕ್ಕೆ ಮನ್ಮಥ ಹೊಂಡ ಎಂಬ ಹೆಸರು ಬಂದಿದೆ. ಚಾಲುಕ್ಯ ಮತ್ತು ಹೊಯ್ಸಳರ ಕಾಲದಲ್ಲೂ ಈ ದೇವಾಲಯವು ಅಭಿವೃದ್ಧಿ ಹೊಂದಿದ್ದು, ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ಅವರ ಪಟ್ಟಾಭಿಷೇಕದ ಸಮಯದಲ್ಲಿ ರಂಗಮಂಟಪ ಮತ್ತು 2ನೇ ಗೋಪುರವನ್ನು ನಿರ್ಮಿಸಿರುತ್ತಾರೆ. ಇದು ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನ. ವಿರೂಪಾಕ್ಷೇಶ್ವರ ಅಂತಂದರೆ ಮನ್ಮಥನ ದಹನ, ಅಂದರೆ ದಕ್ಷ ಬ್ರಹ್ಮ
ತನ್ನ ಸತಿಯ ದೇಹವನ್ನು ಕೆಳಗಡೆ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ದಕ್ಷಿಣಕ್ಕೆ ಬರ್ತಾನೆ. ದಕ್ಷಿಣಕ್ಕೆ ಬಂದಾಗ ಆ ದೇಹಿಯ ಭಾಗಗಳು ಒಂದೊಂದು ಬಿದ್ದು ಅದು ಅಷ್ಟಾದಶ ಶಕ್ತಿಪೀಠಗಳಾಗಿ ಬದಲಾಗುತ್ತೆ. ಕೊನೆಗೆ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದಾಗ ಒಬ್ಬ ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನ ಸಂಹಾರಕ್ಕೆ ಶಿವನು ತನ್ನ ಕಣ್ಣು ತೆಗೆದು ತಾನು ಆ ಶಿವನ ಪುತ್ರನಿಂದಲೇ ತನಗೆ ಮರಣ ಬೇಕು ಅಂತ ಕೇಳ್ಕೊತಾನೆ. ಆದರೆ ಅಷ್ಟೊತ್ತಿಗೆ ಶಿವ ತಪಸ್ಸು ಕೂತಿರ್ತಾನೆ. ಮನ್ಮಥ ಬಂದ್ಬಿಟ್ಟು ಶಿವನ ತಪಸ್ಸು ಭಂಗ ಮಾಡಿದ್ದಕ್ಕೆ ತನ್ನ 3ನೇ ಕಣ್ಣಿಂದ ಮನ್ಮಥನ ದಹನ ಏನಾಯಿತೋ ಆ ಸ್ಥಳನೇ ಇದು ವಿರೂಪಾಕ್ಷೇಶ್ವರ ಅಂಥೇಳಿ. ಅದಕ್ಕೆ ವಿರೂಪ ಅಂತಂದರೆ ಭಯಂಕರವಾಗಿರೋದು, ಅಕ್ಷ ಅಂತಂದರೆ ಕಣ್ಣು, ಅದಕ್ಕೆ ವಿರೂಪಾಕ್ಷೇಶ್ವರ ಅಂತ ಹೇಳ್ಬಿಟ್ಟು ಎಲ್ಲಿ ಈಶ್ವರನು ತನ್ನ ತಪಸ್ಸು ಕೂತ್ಕೊಂಡಿದ್ನೋ ಅದೇ ಜಾಗದಲ್ಲೇ ವಿರೂಪಾಕ್ಷ ಸ್ವಾಮಿಯ ಉದ್ಭವಲಿಂಗ. ಆ ಉದ್ಭವಲಿಂಗ ಇದನ್ನು ಯಾರೂ ಪ್ರತಿಷ್ಠೆ ಮಾಡೋದಿಲ್ಲ, ಇದನ್ನು ಮಾಡಿರೋದಲ್ಲ. ಅದಕ್ಕಿಂತ ಮುಂಚೆನೇ ಆ ಜಾಗದಲ್ಲಿ ಸ್ವಯಂಭೂಲಿಂಗ ಇದು. ರಾಮಾಯಣದಲ್ಲೂ ಕೂಡ ಈ ಲಿಂಗಕ್ಕೆ ಶ್ರೀರಾಮಚಂದ್ರರು ಇಲ್ಲಿಂದ ಹೋಗಬೇಕಾದ್ರೆ, ಲಂಕೆಗೆ ಹೋಗಬೇಕಾದ್ರೆ ದಾರಿಲಿ ಇಲ್ಲಿದ್ದು ಒಂದು 4 ತಿಂಗಳು ಈ ಹಂಪೆ ಅಂತ ಏನು ಕರೀತಾರೋ ಹಂಪೆ, ಅದಕ್ಕಿಂತ ಪುರಾಣದಲ್ಲಿ ನಾವು ಪಂಪಾಪುರ ಅಂತ ಕರಿತೀವಿ, ಪಂಪಾ ಕ್ಷೇತ್ರ ಅಂತ. ಸ್ಕಂದ ಪುರಾಣದಲ್ಲಿ ಇದನ್ನು ಪಂಪಾ ಮಹಾತ್ಮೆ ಅಂತಲೂ ಕರೀತಾರೆ. ಕಿಷ್ಕಿಂಧ ಇದ್ರ ರಾಮಾಯಣದಲ್ಲಿ ಮುಖ್ಯವಾಗಿ 5 ಪರ್ವತಗಳು ಬಹು ಮುಖ್ಯವಾಗಿ ಪ್ರಸ್ತಾವನೆ ಆಗುತ್ತೆ. ಅದರಲ್ಲಿ ಮತಂಗ, ಮಾಲ್ಯವಂತ, ಋಷ್ಯಮುಖ, ಕಿಷ್ಕಿಂಧ, ಅಂಜನಾದ್ರಿ ಈ 5 ಪರ್ವತಗಳು ಈ ಹಂಪೆ ಸುತ್ತಮುತ್ತಲೇ ಇರೋದು. ದೇವಸ್ಥಾನದ ವಿಸ್ಮಯ ಅಡಗಿರುವುದು ಹಿಂದಿನ ಕತ್ತಲ ಕೋಣೆಯಲ್ಲಿ. ಇಲ್ಲಿನ ಸಣ್ಣ ರಂಧ್ರದ ಮೂಲಕ ರಾಜಗೋಪುರದ ಇನ್ವರ್ಟೆಡ್ ಬಿಂಬವನ್ನು ಇಲ್ಲಿ ಕಾಣಬಹುದು. ಇದು ಇಂದಿನ ತಂತ್ರಜ್ಞಾನದ ಪಿನ್ಹೋಲ್ ಕ್ಯಾಮರಾ ಎಫೆಕ್ಟ್ನ ಪ್ರಮುಖ ಉದಾಹರಣೆಯಾಗಿದ್ದು, ಅಂದಿನ ಶಿಲ್ಪಕಲೆ ಇಂದಿಗರನ್ನು ಬೆಚ್ಚಿ ಬೆರಗುಗೊಳಿಸುತ್ತದೆ. ಶ್ರೀ ಕೃಷ್ಣದೇವರಾಯರು ನಿರ್ಮಿಸಿದ ರಂಗಮಂಟಪದ ಮೇಲ್ಛಾವಣಿಯನ್ನು ನೋಡಿದರೆ ಆರ್ಗ್ಯಾನಿಕ್ ಪೇಂಟನ್ನು ಬಳಸಿ ಶಿವಪುರಾಣ, ಮಹಾಭಾರತದ ಕಥೆಗಳ ಪೇಂಟಿಂಗ್ಸ್ಗಳನ್ನು ಕಾಣಬಹುದು. 100 ವರ್ಷಗಳು ಕಳೆದರೂ ಈ ಕಲ್ಲಿನ ಮೇಲಿನ ಪೇಂಟಿಂಗ್ಗಳು ಇಂದಿಗೂ ತಮ್ಮ ಹೊಳಪನ್ನು ಉಳಿಸಿಕೊಂಡಿವೆ. ಇದು ಕೇವಲ ಕಲ್ಲುಗಳನ್ನು ಪೇರಿಸಿ ಕಟ್ಟಿದ ಗುಡಿಯಲ್ಲ, ಇದೊಂದು ಕಲ್ಲಿನಲ್ಲಿ ಅರಳಿದ ಮಹಾಕಾವ್ಯ. ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ತನ್ನ ವಾಸ್ತುಶಿಲ್ಪದ ಪರಾಕಾಷ್ಠೆಯನ್ನೇ ತಲುಪಿದ ಈ ದೇವಸ್ಥಾನ ಭಗವಾನ್ ವಿಠಲನಿಗೆ ಅರ್ಪಿತವಾಗಿದೆ. ಈ ದೇವಾಲಯದ ಕಲ್ಯಾಣ ಮಂಟಪ, ಭಜನೆ ಮಂಟಪ, ಸಂಗೀತ ಮಂಟಪ ಹಾಗೂ ಸಭಾಮಂಟಪಕ್ಕೆ ತನ್ನದೇ ಆದ ಜೀವವಿದೆ, ತನ್ನದೇ ಆದ ಕಥೆಯಿಂದ ಕೂಡಿವೆ. ಇದಕ್ಕಿಂತ ಮಿಗಿಲಾದ್ದು ಜಗತ್ಪ್ರಸಿದ್ಧ ಕಲ್ಲಿನ ರಥ, ಅದುವೇ ದ ಫೇಮಸ್ ಸ್ಟೋನ್ ಚಾರಿಯಟ್. ಹಿಂದೂ ಪುರಾಣಗಳ ಪ್ರಕಾರ ಇದು ವಿಷ್ಣುವಿನ ವಾಹನವಾದ ಗರುಡನಿಗೆ ಅರ್ಪಿತವಾದ ಸಣ್ಣ ಗುಡಿ. ಇದು ಕಟ್ಸೋಕ್ಕೆ ಏನೊಂದು ವಿಶೇಷವಾದ ಕಾರಣ ಅಂದರೆ, ಕೃಷ್ಣದೇವರಾಯರು ಒಡಿಸ್ಸಾದ ಯುದ್ಧ ಗೆದ್ದು ಬಂದ ನಂತರ ಅದರ ನೆನಪಿಗಾಗಿ ಕಟ್ಟಿದಂಥ ಕಲ್ಲಿನ ರಥ ಇದು. ಇದಕ್ಕೂ ಆ ವಿಜಯದ ಮೊದಲು ಇಲ್ಲಿನ ದೇವ್ರನ್ನ ವಿಠಲ ಅಂತ ಅಷ್ಟೇ ಕರಿತಿದ್ರು. ಯುದ್ಧ ಗೆದ್ದ ವಿಜಯಕ್ಕೋಸ್ಕರ ವಿಜಯ ವಿಠಲ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ದೂರದಿಂದ ನೋಡಿದರೆ ಇದೊಂದು ಬೃಹತ್
ಏಕಶಿಲೆಯಿಂದ ಕೆತ್ತಿದಂತೆ ಕಾಣುತ್ತದೆ. ಆದರೆ ವಾಸ್ತವವಾಗಿ 7 ಮಹಡಿಯಿಂದ ಕೂಡಿದ್ದು ಸುಮಾರು 24 ಕಲ್ಲುಗಳಿಂದ ನಿರ್ಮಿತವಾಗಿದೆ. ಬೃಹತ್ ಗ್ರಾನೈಟ್ ಕಲ್ಲುಗಳನ್ನು ಎಲ್ಲಿಯೂ ಬಿರುಕು ಕಾಣದಂತೆ ಅತ್ಯಂತ ನಿಖರವಾಗಿ ಜೋಡಿಸಿದ್ದಾರೆ. ಅಂದಿನ ಕಾಲದ ಪೂಜೆಯ ಸಮಯದಲ್ಲಿ ವಿಠಲ ಹಾಗೂ ರುಕ್ಮಿಣಿಯ ವಿಗ್ರಹಗಳನ್ನು ಒಳಗೆ ಕೂರಿಸಿ ಚಕ್ರಗಳನ್ನು ನಿಂತಲ್ಲಿಯೇ ತಿರುಗಿಸುತ್ತಿದ್ದರು ಎಂಬ ಪ್ರತೀತಿ ಇದೆ. ಆನೆಗಳು ರಥವನ್ನು ಎಳೆಯುವಂತೆ ಕಾಣುತ್ತದೆ, ಆದರೆ ವಾಸ್ತವವಾಗಿ ಸುಂದರವಾದ ಕಲ್ಲಿನ ಕುದುರೆಗಳಿದ್ದವು. ಸೂಕ್ಷ್ಮವಾಗಿ ಗಮನಿಸಿದರೆ ಆನೆಯ ಹಿಂದೆ ಕುದುರೆಯ ಬಾಲ ಮತ್ತು ಕಾಲುಗಳನ್ನು ಕಾಣಬಹುದು. ಸುವರ್ಣಯುಗದ ಸಾಕ್ಷಿಯಾಗಿ ಗುರುತಿಸುವ ಈ ಕಲ್ಲಿನ ರಥ ಆ ಕಾಲದ ಶೌರ್ಯ, ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪವನ್ನು ಪ್ರತಿನಿಧಿಸುತ್ತದೆ. ಕರ್ನಾಟಕದ ಈ ಹೆಮ್ಮೆಯ ಸಂಕೇತಕ್ಕೆ ಇಡೀ ಭಾರತವೇ ತಲೆಬಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿರುವ ಹೊಸ 50 ಮುಖ ಬೆಲೆಯ ನೋಟಿನ ಮೇಲೆ ಇದೇ ಕಲ್ಲಿನ ರಥದ ಚಿತ್ರವನ್ನು ಮುದ್ರಿಸಲಾಗಿದೆ. ಇದು ಪ್ರತಿಯೊಬ್ಬ ಕನ್ನಡಿಗನು ತನ್ನ ಜೇಬಿನಲ್ಲಿ ನಮ್ಮ ಹೆಮ್ಮೆಯ ಇತಿಹಾಸವನ್ನು ಹೊತ್ತು ತಿರುಗಾಡುವಂತೆ ಮಾಡಿದೆ. 14,000 ಸ್ಕ್ವೇರ್ ಮೀಟರ್ ವಿಸ್ತಾರವಾದ ಈ ವಿಜಯ ವಿಠಲ ದೇವಸ್ಥಾನದ ಆವರಣದಲ್ಲಿ ಪಾಕಶಾಲಾ ಗೃಹ ಹಾಗೂ ಅತಿಥಿ ವಿಶ್ರಾಂತಿ ಸ್ಥಳವನ್ನು ನೋಡಬಹುದು. ದೇವರಿಗೆ ಕೇವಲ ಮನುಷ್ಯರಷ್ಟೇ ಅಲ್ಲ, ಕಲ್ಲುಗಳು ಕೂಡ ಸಂಗೀತ ಸೇವೆ ಮಾಡಲು ಹಂಬಲಿಸುತ್ತಿದ್ದವು. ಅದೇ ಹಂಬಲದ ಮೂರ್ತ ರೂಪವೇ ಜಗತ್ಪ್ರಸಿದ್ಧ ಸಂಗೀತ ಮಂಟಪ. ಈ ಮಂಟಪವನ್ನು 56 ಬೃಹತ್ ಏಕಾಶಿಲ ಕಂಬಗಳಿಂದ ನಿರ್ಮಿಸಲಾಗಿದೆ. ಪ್ರತಿಯೊಂದು ಮುಖ್ಯ ಕಂಬದ ಸುತ್ತಲೂ ಸಣ್ಣ ಸಣ್ಣ ಸ್ತಂಭಗಳನ್ನು ಒಂದೇ ಕಲ್ಲಿನಿಂದ ಕೊರೆದು ತೆಗೆಯಲಾಗಿದೆ. ಈ ಸಣ್ಣ ಕಂಬಗಳನ್ನು ಬೆರಳಿನಿಂದ ಮೆಲ್ಲನೆ ತಟ್ಟಿದರೆ ಮೃದಂಗ, ವೀಣೆ, ಜಲತರಂಗ ಮುಂತಾದ ಸಪ್ತ ಸ್ವರಗಳ ನಾದ ಹೊಮ್ಮುತ್ತದೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಕುದುರೆ ವ್ಯಾಪಾರ ಹೇಗೆ ನಡೀತಿತ್ತು ಅಂತ ನೋಡಬಹುದು. ಚೈನೀಸ್, ಫ್ರೆಂಚ್, ಪೋರ್ಚುಗೀಸ್ ಹಲವು ದೇಶದ ವ್ಯಾಪಾರಿಗಳು ಇಲ್ಲಿ ಕುದುರೆ ವ್ಯಾಪಾರಕ್ಕೆ ಬರ್ತಿದ್ರು. ನೀವೇನು ನೋಡ್ತಿದ್ದೀರೋ ಇದು ಸಂಗೀತ ಮಂಟಪದ ಮಿನೇಚರು. ಈ ಥರ ಇದರ ಮಂಟಪದ ಸುತ್ತ 10 ಮಿನೇಚರ್ನ ಕೆತ್ತಿದ್ದಾರೆ. ಇದು 7 ಲೇಯರ್ಸಲ್ಲಿ ಕೆತ್ತಿದ್ದಾರೆ. ಅದರ ಜೊತೆಗೆ ಇಲ್ಲಿ ನೀವು ಏನು ವಿಗ್ರಹ ನಿಮಗೆ ಕಾಣಿಸ್ತಿದೆಯೋ ಇದು ವಿಷ್ಣುವಿನ 10 ಅವತಾರಗಳನ್ನ ಇಡೀ ಮಂಟಪದ ಸುತ್ತ ತೋರಿಸಿದ್ದಾರೆ. ಯೂಶಲಿ ಹಂಪಿ ಆರ್ಕಿಟೆಕ್ಚರ್ನ ನೋಡಿದ್ರೆ ಕೆಳಗೆ ಕಲ್ಲಿನ ಸ್ಟ್ರಕ್ಚರ್ನ ನೋಡ್ಬೋದು, ಮತ್ತು ಗೋಪುರಗಳನ್ನ ಇಟ್ಟಿಗೆಗಳಿಂದ ನಿರ್ಮಿಸಿದ್ದಾರೆ. ರೀಸನ್ ಏನು ಅಂದರೆ ತೂಕ ಕಡಿಮೆ ಮಾಡೋಕ್ಕೆ ಮತ್ತು ಕಾರ್ವಿಂಗ್ಸ್ ನೀಟಾಗಿ ಬರಲಿ ಅಂತ. ಈ ಕೆತ್ತನೆನ ನೋಡ್ತಿದ್ರೆ ವಿಜಯನಗರ ಕಾಲದಲ್ಲಿ ಹೆಣ್ಮಕ್ಳ ಶಕ್ತಿ ಎಷ್ಟು ಮಿಗಿಲಾಗಿತ್ತು ಅಂತ ಗೊತ್ತಾಗುತ್ತೆ. ಇಲ್ಲಿ 2 ಹೆಣ್ಮಕ್ಳು ಆನೆ ಮತ್ತು ಸಿಂಹನ ಪಳಗಿಸ್ತಿರೋ ದೃಶ್ಯ ನೋಡಬಹುದು. ಸಂಗೀತ ಮಂಟಪದ ಒಂದು ವಿಶೇಷ ಏನು ಅಂದರೆ ಕೃಷ್ಣದೇವರಾಯರು ಕಲೆಗೆ ಎಷ್ಟು ಬೆಲೆ ಕೊಡ್ತಿದ್ರು ಮತ್ತು ಅವ್ರ ಹೆಂಡ್ತಿನ ಎಷ್ಟು ಪ್ರೀತಿಸ್ತಿದ್ರು ಅಂತ ಗೊತ್ತಾಗುತ್ತೆ. ಯಾಕಂದರೆ ಕೃಷ್ಣದೇವರಾಯ ಅವರ ಮೊದಲನೇ ಹೆಂಡ್ತಿ ಚೆನ್ನಿದೇವಿಯವರು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದರು. ಆ ಡ್ಯಾನ್ಸ್ ನೋಡಿ ಇಷ್ಟಪಟ್ಟು ಅವ್ರನ್ನ ಮದುವೆ ಮಾಡಿಕೊಂಡ್ರು. ಮದುವೆ ಆದಮೇಲೆ ಅವ್ರು ಎಲ್ಲೋ ಹೋಗ್ಬಿಟ್ಟು ಡ್ಯಾನ್ಸ್ನ ಪ್ರದರ್ಶನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸಂಗೀತ ಮಂಟಪನ ಅವ್ರಿಗೋಸ್ಕರ ಕಟ್ಟಿಸಿ ಇಲ್ಲಿ ಅವರು ಡ್ಯಾನ್ಸ್ ಮಾಡಿ ಅದನ್ನು ದೇವರಿಗೆ ಅರ್ಪಿಸ್ತಿದ್ರಂತೆ.
ವಿಶೇಷವಾಗಿ ದೇವಾದೇವತೆಯರ ವಿವಾಹ ಮಹೋತ್ಸವವನ್ನು ಆಚರಿಸಲು ನಿರ್ಮಿಸಿದ ಅತಿ ಸುಂದರವಾದ ವೇದಿಕೆಯೇ ಈ ಕಲ್ಯಾಣ ಮಂಟಪ. ದೇವಾಲಯದ ಆಗ್ನೇಯ ದಿಕ್ಕಿನಲ್ಲಿರುವ ಈ ಮಂಟಪವು ಸಂಭ್ರಮ ಮತ್ತು ಸೌಂದರ್ಯದ ಪ್ರತೀಕವಾಗಿದೆ. ಪ್ರತಿಯೊಂದು ಕಂಬದಲ್ಲೂ ಕುದುರೆಯ ಮೇಲೆ ಕುಳಿತ ರಣಶೂರರು, ಅವರ ಕೆಳಗೆ ಮೊಸಳೆ ಅಥವಾ ಆನೆಯನ್ನು ತುಳಿಯುತ್ತಿರುವ ಯಾಳಿಯ ಬೃಹತ್ ಕೆತ್ತನೆಗಳಿವೆ. ಮೇಲ್ಚಾವಣಿಯಲ್ಲಿ ಅರಳಿದ ಕಮಲದ ಹೂಗಳು ಮತ್ತು ಜಾಮೆಟ್ರಿಕಲ್ ವಿನ್ಯಾಸಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ನಾವಿಲ್ಲಿ ಏನು ನೋಡ್ತಿದ್ದೀವೋ ಇದು ಕಲ್ಯಾಣ ಮಂಟಪ. ವಿಠ್ಠಲ ರುಕ್ಮಿಣಿ ಮೂರ್ತಿಗಳ ಕಲ್ಯಾಣೋತ್ಸವನ ಇಲ್ಲಿ ಮಾಡ್ತಿದ್ರಂತೆ. ಜೊತೆಗೆ ರಾಜಮನೆತನದವರ ಮದುವೆಗಳನ್ನೂ ಇಲ್ಲಿ ನಡೆಸ್ತಿದ್ರಂತೆ. ಕಂಬಗಳ ಮೇಲೆ ನುರಿತ ವಾದ್ಯಗಾರರು, ಭರತನಾಟ್ಯದ ಭಂಗಿಯಲ್ಲಿರುವ ನರ್ತಕಿಯರು ಮತ್ತು ಪೌರಾಣಿಕ ಪ್ರಾಣಿಯಾದ ಯಾಳಿಯ ಅದ್ಭುತ ಕೆತ್ತನೆಗಳಿವೆ. ಈ ಮರ ನೀವು ಏನು ನೋಡ್ತಿದ್ದೀರೋ ಇದು 170ಕ್ಕೂ ಜಾಸ್ತಿ ವರ್ಷ ಆಗಿದೆ ಈ ಮರಕ್ಕೆ. ಇಂಗ್ಲೆಂಡಿಂದ ಒಬ್ಬ ಫೋಟೋಗ್ರಾಫರು ಹಂಪಿನ ಡಾಕ್ಯುಮೆಂಟ್ ಮಾಡೋಕ್ಕೆ ಅಂತ ಬರ್ತಾರೆ. ಆಗ ಅವ್ರ ಡಾಕ್ಯುಮೆಂಟೇಷನಲ್ಲಿ ಫಸ್ಟ್ ತೆಗೆದಂಥ ಫೋಟೋದಲ್ಲಿ ಈ ಮರ ಇದೆ. ಸೊ ಬೇಸ್ಡ್ ಆನ್ ದ್ಯಾಟ್ ಇದಕ್ಕೆ 170ಕ್ಕೂ ಜಾಸ್ತಿ ವರ್ಷ ಆಗಿದೆ ಅಂತ ಅಂದಾಜು ಮಾಡಲಾಗಿದೆ.